ಟೈಮ್ ನೋಡ್ರೆ 10 ಆಯ್ತು. ಇನ್ನ ಮಟ್ಟ ಆದ್ರೂ ಎದ್ದಿಲ್ಲ ಇವ್ರ. ಒಳ್ಳೆ ಸೋಂಬೇರಿ ಆಗಿಬಿಟ್ಟಿದಾರ. ಒಟ್ಟ ಒಂದ್ ಕೆಲಸ ಇಲ್ಲ, ಒಂದ್ ಬಗ್ಗಿಸಿಲ್ಲ. ಟೈಮ್ 10 ಆದ್ರೂ ಹೇಳಂಗಿಲ್ಲ, ಏನಿಲ್ಲ. ತಡಿ ಎಬ್ಸಿ ಬಿಡ್ತೀನಿ ಇವ್ರಿಗೆ ಹೋಗಿ. ನೋಡ್ 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 ಇಡುತ್ತಾನ ಮೊಬೈಲ್ ನೋಡತ್ತಿದ್ದ. ನಾವ್ ಬರಾನ ಮಕ್ಕೊಂದಂಗ ನಾಟಕ ಮಾಡ್ತಾನ. ಟೈಮ್ 10 ಆಗ್ಯದ ಹೇಳ್ತಿಲ್ಲ. ಕೆಲ್ಸಕ್ ಹೋಗೋದ್ ಏನಾರ ಐತಿಲ್ ನಿನ್ ತಲ್ಯಾಗ? ಪಟ ಪಟ ಎದ್ದು ತಯಾರಾಗಿ ಹೋಗ್ಬರಿ ಕೆಲ್ಸಕ್ಕ. ಬಿಡುವಪ್ಪ, 5 ನಿಮಿಷ ಇರತ್ತ. ನಾನು ಕನಸ್ನಾಗ ಕೆಲಸ ಮಾಡತ್ತೇನೆ. ಹಾ, ಕೆಲ್ಸದಾಗ ಕನಸ್ನ್ಯಾಗ ಕೆಲ್ಸ ಮಾಡತ್ತೀರಿ? ಹ್ಮ್. ಅದೆಂತ ಕೆಲ್ಸ ಮಾಡತ್ತೀರಿ ಕನಸ್ನ್ಯಾಗ? ಕನಸ್ನ್ಯಾಗ ಕೆಲ್ಸ ಮಾಡ್ರಿ ರೊಕ್ಕ ಬರ್ತಾವೇನೋ? ಕರ್ನ ಎದ್ದು ಹೋಗಿ ದುಡ್ಯಾಕ್ ಹೋಗ್ರಿ, ರೊಕ್ಕ ಬರ್ತಾವ ತಾವ. ಹೇಳ್ರಿ. ಹೋಗಪ್ಪ. ಹೇಳ್ರಿ ಹೇಳ್ರಿ. ಏನಾರ ಮಾಡ್ಕೊರಿ. ಹೇಳ್ರಿ, ಅಷ್ಟ್ ಹೇಳಿದ್ರು ಅಷ್ಟ ಐತಿ ನಿಮಗ. ಹೇಳಿದ್ ಕೇಳಲ್ಲ ಬಿಡಲ್ಲ. ಚಾದು ರೆಡಿ ಐತಿಲ್ಲ? ಚಾ ಕೆಲ್ಸಕ್ಕೆ ಏನ್ ಹೋಗ್ಬೇಡ್ರಿ ನೀವು. ಚಾ ನೀರ ಎಲ್ಲ ಟೈಮ್ ಟು ಕೇಳ್ತೀರಿ. ಚಾ ಎಲ್ಲಿಂದ ಬರ್ತೈತಿ? ಕೆಲ್ಸಕ್ಕ ಹೋಗ್ಲಿಲ್ಲ ಅಂತಂದ್ರೆ ಎಲ್ಲಿಂದ ಬರ್ತೈತಿ ಚಾ? ಮೊದಲ ಎದ್ದು ಕೆಲ್ಸಕ್ಕೆ ಹೋಗ್ರಿ, ಆಮೇಲೆ ಚಾ ಆಗಿ ನೋಡು ನನ್. ಆದ್ರೂ ಚಾ ಭಾರಿ ಮಾಡ್ತೀಯ. ಹೌದಾ? ನಾಳೆಯಿಂದ ನೀವ ಮಾಡ್ಕೊ ಚಾ. ಚಾ ಕೆಲ್ಸಕ್ ಹೋಗ್ರಿ. ಕೆಲ್ಸಕ್ಕ ಮನ್ಯಾಗಿದ್ದ ಏನ್ ಮಾಡೋರ್ ನೀವು? ಕೆಲ್ಸಕ್ ಹೋದ್ರ ರೊಕ್ಕ ಬರ್ತಾವ, ಮನ್ಯಾಗಿದ್ರೆ ಏನ್ ರೊಕ್ಕ ಬರ್ತಾವೇನು? ಕೆಲಸ ನೋ ಚಾನ್ಸ್. ಕೆಲ್ಸಕ್ಕೆ ಹೋಗೋದಿಲ್ಲ. ಮನಿ ಹೀರೋ ಅದಿನ್ನ. ಕೆಲಸ ನಾವು ಮಾಡಂಗಿಲ್ಲ. ಹೀರೋ? ಈ ಮನಿಗೆ ದೊಡ್ಡ ಜೀರೋ ಅದಿ ನೀನು. ಹೀರೋ ಅಂತ ಹೀರೋ ಆಗೋ ಮುಸ್ರಿ ನೋಡ್ಕೊ ಇದನ್. ಎದ್ದು ಮೊದ್ಲು ಕೆಲ್ಸಕ್ ಹೋಗ್ರಿ. ಕೆಲ್ಸಕ್ಕೆ ಹೋಗಂಗಿಲ್ಲ. ಎಷ್ಟು ಹೇಳಿದ್ರು ಅಷ್ಟ ಆಯ್ತು. ಹೋಗು ನಿಮ್ಗ. ಅಲ್ಲೋ ಮಾರಾಯ, ಕೆಲ್ಸಕ್ ಹೋಗೋ ಮಾರಾಯ. ಎದಕ್ ಕುಂತೀನಿ ಖಾಲಿ ಮೊಬೈಲ್ ನೋಡ್ಕೊತ ಕೂತ್ರ ಏನಾತದು? ಕೆಲ್ಸಕ್ ಹೋಗೋ ಮಾರಾಯ. ಮೊದಲ ಮನ್ ಕೆಲ್ಸಕ್ಕ ಹೋಗ್ಲಿಕ್ಕಂದ್ರ ಮನ್ಯಾಗ ಎಲ್ಲಿಂದ ಬರುತ್ತ? ಹೇಳಿದ ಅರ್ಥ ಮಾಡ್ಕೊಳತಿಲ್ಲ ನೀನ. ನಾವು ಕೆಲ್ಸ ಮಾಡೋರಲ್ಲ, ನಾವು ಹೀರೋಗಳು. ಆರಾಮ್ ಇರೋ. ಹೋಗ್ತಿ ಏನಿಲ್ಲ? ಮತ್ತದಕ್ ಬಂದಿ? ಇಲ್ಲ, ಸ್ವಲ್ಪ ಚಾ ಕೊಡೋದ ಹೋಗ್ಬಿಡ್ತಿದ್ನಲ್ಲ. ಚಾ ನಡೀತಿಲ್ಲ ನೀನ? ಅಲ್ಲ, ಇಷ್ಟು ಚಂದ ತಯಾರಾಗಿ ನೀನು ಕೆಲ್ಸಕ್ಕೆ ಹೊಂಟಿಯೋ ಏನ ಸಿನಿಮಾ ಶೂಟಿಂಗ್ ಗಿಟಿಂಗ್ ಹೊಂಟಿಯೋ? ನಾ ಹೀರೋಲ್ಲ, ಅದಕ್ಕ ಕೆಲ್ಸದಾಗ ಸ್ಟೈಲ್ ಇರ್ಬೇಕ. ಸರಿ ಆಯ್ತು, ಮುಚ್ಕೊಂಡ್ ಕೆಲ್ಸಕ್ಕೆ ಹೋಗಿ. ಬಂದ್ರಿ? ಬರ್ರಿ. ಏನ್ ಮಾಡಿದ್ರಿ ಇವತ್ತು ಕೆಲ್ಸ? ನಾ ಅಂದ್ರೆ ಏನ್ ತಿಳ್ಕೊಂಡೆ? ಅಂತದೇನ್ ಮಾಡಿರಿಪ್ಪ? 5 ಸ್ಟಾರ್ ಹೋಟೆಲ್. 5 ಸ್ಟಾರ್ ಹೋಟೆಲ್? ಭಾರಿ ಆಯ್ತು. ಎಷ್ಟು ಪೇಮೆಂಟ್? ಪೇಮೆಂಟ್ ಕೊಡೋಕಿನ ಮುಂಚೆನೆ ಒದ್ದವರೆಗ ಅಂತದೇನ್ ಮಾಡಿರಿ? ಚಾ ಮಾಡಿದ್ನಿ ಅಷ್ಟ. ಚಾ ಮಾಡಿದ್ನಿ, ಒಬ್ಬ ಕಸ್ಟಮರ್ ಕುಡ್ದ ಇದೇನ್ ಚಾ ಏನು ಇಶಾ ಅಂತ ಕೇಳ್ದ. ಅಷ್ಟಕ್ಕ ಒದ್ದವರೆಗ ಹಾಕ್ಬಿಟ್ಟು. ಅಯ್ಯೋ, ನಿಮ್ ಹಣೆ ಬರಕ್ ಒಂದು ಚಾನು ಮಾಡಕ್ ಬರ್ಲಿಲ್ಲ. ಚಾ ಬರೀ ಕುಡಿಯಾಕ ಬರ್ತೈತಿ ನಂಗೆ, ನೋವು ಮಾಡಾಕ್. ಕೆಲಸ ಮಾಡ್ಬೇಕಾಗಿದೆ. ನಡ್ರಿ ರೀ. ನಿಮಗ ಕೆಲಸ ಅಂತೂ ನೀಗಂಗಿಲ್ಲ. ಒಂದ್ ಕೆಲ್ಸ ಹೇಳ್ತೀನಿ. ಏನು? ನೀವ್ ಅದನ್ನ ಮಾಡ್ಬೇಕು. ಏನ್ ಕೆಲ್ಸ? ನೀವು ಒಂದು ಯೂಟ್ಯೂಬ್ ಚಾನಲ್ ತೆಗೆದು ಬಿಡ್ರಿ. ಹೌದಾ? ಏನ್ ಕಂಟೆಂಟ್? ಕಂಟೆಂಟಾ? ಸೋಮಾರಿ ಗಂಡನ ಜೀವನದ ಕತೆ. ಈ ಕಂಟೆಂಟ್ ಇಟ್ಕೋರಿ ಮತ್ತು ವಿಡಿಯೋ ಮಾಡ್ರಿ. ಯಾಕಂದ್ರೆ ನಿನ್ ಕೆಲಸ ಅಂತೂ ನೀಗಂಗಿಲ್ಲ, ಕೆಲಸ ಮಾಡೋದು ಗೊತ್ತಿಲ್ಲ. ಅಟ್ಲೀಸ್ಟ್ ಇದನ್ನಾರ ಮಾಡ್ರಿ. ಓಕೆ, ಇವತ್ತ ಮಾಡ್ತೀನಿ ನೋಡಿ.
ಓಕೆ, ನಮಸ್ಕಾರ, ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಕೆಲ್ಸಕ್ಕೆ ಹೋಗೋದನ್ನು ತಪ್ಪಿಸಿಕೊಳ್ಳೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ. ನಮಸ್ಕಾರ ರೀ ಎಲ್ಲರಿಗೂ. ಸೋಮಾರಿ ಗಂಡ ಜೀವನದ ಕತೆಗೆ ಎಲ್ಲರಿಗೂ ಸ್ವಾಗತ. ಮೊದಲು ಬಾಂಡೆ ಬಿದ್ದಾವಲ್ಲಿ, ಬಾಂಡೆ ತೊಳಿ ಬಾ. ಇದು ನೋಡ್ರಿ ನಮ್ಮ ಜೀವನ, ರಿಯಲ್ ಲೈಫ್ ಪ್ರಾಬ್ಲಮ್. ಏನು ಮೆಸೇಜ್ ಬಂತು? ಹಾ ಸರಿ, ಫೈಲ್ ಫೈಲ್ ಫೈಲ್. ಯಾಕ್ರಿ ಏನಂತ? ನಿನ್ನೆ ಹಾಕಿದ ವಿಡಿಯೋಗೆ 1 ಲಕ್ಷ ವ್ಯೂಸ್ ಬಂದೈತಿ. ಹೌದಾ? ನೋಡು ಹೇಳಿ ನೋಡಿ ಹೇಳ್ರಿ. ಏನೋ ಫೋನ್ ಬಂತಲ್ಲ. ಹಲೋ, ಹಲೋ, ಒಂದು ಪ್ರಮೋಷನ್ ಇದೆ, ಮಾಡ್ತೀರಾ? ನಮಗ ನಿಮಗೆ ನಿಮ್ಮ ಚಾನಲ್ ಚೆನ್ನಾಗಿದೆ. ಓಕೆ, ಪ್ರಮೋಷನ್ ಮಾಡ್ತೀವಿ ರೀ. ಓಕೆ, ನೀವ್ಯಾರು ಮಾತಾಡ್ತಾ ಇರೋದು? ನಾನು ಅವ್ರ ಮ್ಯಾನೇಜರ್ ಮಾತಾಡ್ತಿರೋದು. ಓಕೆ, ಒಂದು ಪ್ರಾಡಕ್ಟ್ ಇರುತ್ತೆ, ಅದನ್ನು ಪ್ರಮೋಷನ್ ಮಾಡಬೇಕು. ಎಷ್ಟಾಗುತ್ತೆ ಅಮೌಂಟು? 1 ಲಕ್ಷ ಆಗುತ್ತೆ ಅಮೌಂಟು. ಮಾಡ್ತೀವಿ. ಹೌದಾ? ಸರಿ. ಯಾರು? ಯಾವುದೋ ಪ್ರಮೋಷನ್ ಕಾಲ್ ಅಂತ್ರಿ. ಯಾವುದೋ ಒಂದು ಅಡ್ವರ್ಟೈಸ್ಮೆಂಟ್ ಯಾವುದೋ ಮಾಡ್ತೀರಿ, ಪ್ರಮೋಷನ್ ಬಂದಿದೆ ಅಂತಂದ್ರು. ಅದಕ್ಕೆ ಅಮೌಂಟ್ ಹೇಳಿದ್ರು, ನಾ 1 ಲಕ್ಷ ಹೇಳಿದೆ. 1 ಲಕ್ಷ ಯಾರು ಕೊಡ್ತಾರೋ? ಕೊಡ್ತಾರ ಬಿಡ್ರಿ. ಮತ್ತೊಂದು ಕಾಲ್ ಬಂತು. ಹಲೋ, ನಾವು ಬೆಂಗಳೂರಿಂದ ಮಾತಾಡ್ತಾ ಇರೋದು. ಹಾಂ ಸರ್ ಹೇಳಿ. ಪ್ರಮೋಷನ್ ಇದೆ, ಮಾಡ್ತೀರಾ? ಹಾಂ ಸರ್, ಮಾಡ್ತೀನಿ ಸರ್, ನಾನು ಮಾಡ್ತೀನಿ. ಒಂದು ಪ್ರಮೋಷನ್ಗೆ ಎಷ್ಟಾಗುತ್ತೆ? 1 ಲಕ್ಷ ಆಗುತ್ತೆ ಸರ್. ಅಷ್ಟೊಂದು ಆಗಲ್ಲ ರೀ, 50,000 ಕೊಡ್ತೀವಿ ನೋಡಿ. 50,000ನಾ? ಓಕೆ ಸರ್, ಮಾಡ್ತೀನಿ ಸರ್, 50,000. ಓಕೆ, ಡೀಟೇಲ್ಸ್ ಕಳಿಸ್ಕೊಡ್ತೀವಿ. ಓಕೆ, ಮಾಡ್ತೀನಿ ಸರ್. ಓಕೆ ಸರ್, ಓಕೆ, ಥ್ಯಾಂಕ್ ಯು. ಏನ್ರಿ ನೀವು 1 ಲಕ್ಷ ಕೇಳಬೇಕಿತ್ತು, ನೀವು 1 ಲಕ್ಷ ಕೇಳಬೇಕಿಲ್ಲ. ನೋಡು, ಅತಿ ಆಸೆ ಇರಬಾರ್ದು. ಎಷ್ಟು ಕೊಡ್ತಾರೋ ಫಸ್ಟ್ ಸ್ಟಾರ್ಟಿಂಗ್ ಅಷ್ಟು ಮಾಡಬೇಕು. ಅತಿ ಆಸೆ ಇರಬಾರ್ದು. ಅತಿ ಆಸೆ ಗತಿಗೇಡು ಆಗ್ತೈತಿ. ವೇಟ್ ಮಾಡು. ಓಕೆ, ಆಯ್ತು, ಬರ್ತೀನಿ ನಾನು. ಮುಗೀತು ನೋಡು, 50,000 ಬಂತ ಅಕೌಂಟಿಗೆ. ಹೌದಾ? ಹಾಂ, ತಡಿ, ಇನ್ನೊಂದು ಕಾಲ್ ಬಂತೆ. ಹಲೋ, ನಾವು ರಾಜೇಶ್ ಮಾತಾಡ್ತಿರೋದು. ಹಾಂ ಸರ್ ಹೇಳ್ರಿ. ಹೀರೋ ಪಾರ್ಟ್ ಇದೆ, ಮಾಡ್ತೀರಾ? ನಾನು ಹೀರೋನಾ? ಹೌದು, ನಮ್ಮ ಹೊಸ ಸಿನಿಮಾದಲ್ಲಿ. ಓ ಸರ್, ಓಕೆ ಸರ್, ಓಕೆ ಓಕೆ, ಮಾಡ್ತೀನಿ ಸರ್. ಓಕೆ, ನೀವು ಲೊಕೇಶನ್ನ ಸೆಂಡ್ ಮಾಡಿ, ನಾನು ಬರ್ತೀನಿ. ಓಕೆ, ಮಾಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು. ಏನ್ರಿ ಏನ್ ಕಾಲ? ಸಿನಿಮಾದಲ್ಲಿ ಹೀರೋ ಚಾನ್ಸ್ ಸಿಕ್ತು. ಹೊಡ್ಡಿಲ್ಲ ಬಿಡು, ನೀನು ಹೀರೋ ಅಂತಿದ್ದಿ. ಈಗೇನಪ್ಪ ನಿಜ ಜೀವನದಾಗ ಹೀರೋ ಆಗಿ ಆಕ್ಟ್ ಮಾಡಕತ್ತಿ ಬಿಡು ನೀನು. ಹಂಗದು, ಒಬ್ಬೊಬ್ರು ಟೈಮ್ ಬರಬೇಕು. ನನಗೆ ಸೋಮಾರಿ ಅಂತಿದ್ದಲ್ಲ, ನೋಡ ಹೆಂಗೆ ಬೆಳೆದ್ನಿ. ಇರ್ಲಿ ಬಿಡು. ಆದರೂ ನಾ ಇಲ್ಲಿವರೆಗೂ ಈ ಸ್ಟೇಜ್ವರೆಗೂ ಬರ್ಬೇಕಂದ್ರೆ ಕಾರಣ ನೀನೆ. ಒಳ್ಳೆ ಬೈದು ನನ್ನ ಕೆಲ್ಸಕ್ಕೆ ಕಳಿಸಿ ಇಷ್ಟೆಲ್ಲ ನೀ ಮಾಡಿದ್ದಕ್ಕನ ನಾ ಇಲ್ಲಿವರೆಗೂ ಬಂದಿದ್ದೆ. ಇದಕ್ಕೆಲ್ಲ ಕಾರಣ ನೀನೇ ಮುಖ್ಯ. ಅಂದ್ರೆ ಎಲ್ಲದಕ್ಕೂ ಒಬ್ಬೊಬ್ಬರು ಅದ್ರ ಹಿಂದೆ ಕಾರಣ ಇದ್ದೇ ಇರ್ತಾರೆ. ನನ್ನ ಯಶಸ್ವಿಗೆ ಕಾರಣ ನೀನೇ ನೋಡು. ನೋಡಿದ್ರಲ್ಲ, ಈ ವಿಡಿಯೋ ಉದ್ದೇಶ ಇಷ್ಟೇ ಆಗಿತ್ತು. ಯಾರನ್ನೇ ಒಬ್ಬ ವ್ಯಕ್ತಿನ ನೋಡಿದ್ರು ಯಾರನ್ನೂ ಕೀಳಾಗಿ ನೋಡಬಾರ್ದು. ಅವ್ರ ಹತ್ರ ಒಂದೊಂದು ಟ್ಯಾಲೆಂಟ್ ಇದ್ದಿರ್ತೈತಿ. ಅವರ ಟೈಮ್ ಬರೋವರೆಗೂ ವೇಟ್ ಮಾಡಬೇಕಷ್ಟೇ. ಯಾರನ್ನೂ ಕೀಳಾಗಿ ತಳ್ಳಕ್ಕೆ ನೋಡೋಕೆ ಹೋಗ್ಬೇಡ್ರಿ. ಅವ್ರನ್ನ ಆದಷ್ಟು ಬೆಳೆಸೋಕೆ ಟ್ರೈ ಮಾಡಿರಿ. ಯಾರನ್ನೂ ಕೀಳಾಗಿ ನೋಡೋಕೆ ಹೋಗ್ಬೇಡ್ರಿ. ಎಲ್ಲರಿಗೂ ಒಂದೊಂದು ಟೈಮ್ ಬಂದೇ ಬರ್ತೈತೆ. ಮತ್ತೆ ಇನ್ನೂ ಒಂದು ಮಾತು, ಒಬ್ಬ ಮನುಷ್ಯನ ದೇವ್ರು ಹುಟ್ಟಿಸಿದಾನಂತಂದ್ರ ಒಬ್ಬೊಬ್ಬ ಮನುಷ್ಯನಿಗೆ ಒಂದೊಂದು ಕಲೆನ ಹಾಕಿ ಹುಟ್ಟಿಸಿರ್ತಾನಂತ. ಆ ಕಲೆನ ಆದಷ್ಟು ನೀವು ಹೊರ ಹಾಕಕ್ ಪ್ರಯತ್ನ ಪಡಿ. ಯಾರೂ ಇಲ್ಲಿ ಯಾವುದೇ ಕಲೆ ಇಲ್ಲ, ಯಾವುದೇ ಮನುಷ್ಯ ಇಲ್ಲ. ಪ್ರತಿಯೊಬ್ಬರಿಗೂ ಯಾವುದಾದ್ರೂ ಒಂದು ಕಲೆ ಕೊಟ್ಟೆ ದೇವರು ಹುಟ್ಟಿಸಿದಾನಂತಂದ್ರ ಆ ಕಲೆ ಮುಖಾಂತರ ಬೆಳಿಬೇಕು ಅನ್ನೋದೇ ನಮ್ಮ ಮತ್ತು ಆದ ಎಲ್ಲ ವೀಕ್ಷಕರ ಆಶಯ ಕೂಡ. ದಯವಿಟ್ಟು ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ವಿಡಿಯೋನ ಶೇರ್ ಮಾಡಿರಿ. ಈ ವಿಡಿಯೋದ ಮೂಲ ಉದ್ದೇಶನೇ ಇದು. ಯಾಕಂದ್ರೆ ಯಾರೂ ಕೀಳಲ್ಲ, ಇಲ್ಲಿ ಯಾರು ಮೇಲಲ್ಲ. ಎಲ್ಲರೂ ತಮ್ಮ ಒಂದು ಜೀವನದಲ್ಲಿ ಅಚ್ಚುಕಟ್ಟಾಗಿರ್ತಾರೆ. ಆ ಜೀವನದ ಸ್ವಲ್ಪ ಸುಧಾರಣೆ ಮಾಡ್ಕೊಂಡು ಮುಂದೆ ಹೋಗುವುದೇ ಈ ಕಥೆಯ ಒಂದು ಉದ್ದೇಶ. ಓಕೆ, ಎಲ್ಲರಿಗೂ ವಿಡಿಯೋ ಇಷ್ಟ ಆದ್ರೆ ನಮ್ಮ ಚಾನಲ್ ಎಲ್ಲ ವಿಡಿಯೋಗಳು ನೋಡ್ರಿ. ಎಲ್ಲ ವಿಡಿಯೋಗಳು ಇಷ್ಟ ಆದ್ರೆ ಇನ್ನೂ ಹೆಚ್ಚಿನ ವಿಡಿಯೋಗಳು ನೋಡ್ಬೇಕಂದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಂಗೆ ಲೈಕ್ ಮಾಡ್ರಿ.
ಮತ್ತೆ ನಿಮ್ಗೆ ಯಾವ್ದಾದ್ರು ವಿಡಿಯೋ ಬೇಕಾದ್ರೆ ಹೇಳ್ರಿ ನಾವು ಮಾಡಕ್ ರೆಡಿ ಓಕೆ ಬಾಯ್.